ದಾವಣಗೆರೆ ದಕ್ಷಿಣ ಉಪಚುನಾವಣೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರನ್ನ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಳಸ್ಕೊಳ್ತಾ ಇದೆಯಾ, ಬಳಸ್ಕೊಳ್ತಾ ಇಲ್ವಾ? ಜಬರ್ ಖಾನ್ ಅವರು ಒಂದು ಮಾತು ಹೇಳಿದ್ರು, ಹೌದಾ ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದೀವಾ? ಏನ್ ನಡೀತಾ ಇದೆ ನಿಮ್ಮ ಪಾರ್ಟಿಯಲ್ಲಿ? ಮುಸಲ್ಮಾನರು ಅನ್ನೋದು ಇದನ್ನ ನೀವು ಒತ್ತಿ ಒತ್ತಿ ಹೇಳ್ತಾ ಇರೋದು ಉದ್ದೇಶನೇ ನನಗೆ ಅರ್ಥ ಆಗ್ತಾ ಇದೆ. ಮುಸಲ್ಮಾನರು, ಕ್ರೈಸ್ತರು ಕಾಂಗ್ರೆಸ್ ಪಕ್ಷ ಗುಲಾಮರಾಗಿರ್ತೀವಿ. ದುಡ್ಡೇ ದೊಡ್ಡಪ್ಪ, ಜಮೀರ್ ಅಹಮದ್ ಖಾನ್ ಅದರಪ್ಪ. ನೀವೇನ್ ಮಲ್ಟಿ ಮಿಲಿಯನಿಯರ ನೀವು? ನಮ್ಮ ಪಕ್ಷದಲ್ಲಿ ಇದ್ದು ತಿಂದು ಉಂಡು ಪಕ್ಷಕ್ಕೆ ದ್ರೋಹ ಮಾಡಿ ಮಾಡೋದು ಕಟ್ಕೊಂಡ್ ಕೆಲಸ. ನಾನ್ ವೆಜ್ ತಿನ್ನಲ್ಲ ಅಂದ್ರೆ ಏನದ್ರ ಅರ್ಥ ಏನು? ಇವರು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಳೋರು, ಇವ್ರ ಹತ್ರ 1,000 ರೂಪಾಯಿ ಹಂಚಕ್ಕೆ ಎಲ್ಲಿಂದ ಬರುತ್ತೆ? ಏನ್ ಆಟ ಆಡ್ತಾ ಇದೆ? ಮಲ್ಲಿಕಾರ್ಜುನ್ ಅವ್ರ ಮನೆಯಲ್ಲಿ ಸಮರ್ಥದೇನು ಮದುವೆ ಇರಲಿಲ್ಲ ಅಲ್ಲಿ. ಸಮರ್ಥ ಅವ್ರ ಮಗ ಮನೆ ಕಾರ್ಯಕ್ರಮ. ವಾಟ್ ಟೈಪ್ ಆಫ್ ಪಾಲಿಟಿಕ್ಸ್ ಇಸ್ ದಿಸ್? ನಾವು ಆ ಗುಲಾಮ್ಗಿರಿಯ ಆ ಒಂದು ಮನಸ್ಥಿತಿಯಿಂದ ನಾವು ಹೊರಡೆ ಬರಬೇಕು ಅಂತ ನಾನು ಹೇಳ್ತೀನಿ ಮೇಡಮ್. ದುಡ್ಡು 5 ಕೋಟಿ ಕೊಟ್ಟರು ಅಂತ ಹೇಳಿದ್ರಲ್ಲ, ನೀವು ನೋಡಿದ್ದೀರಾ? ಅಮ್ಮ ತಾಯಿ ಸಹೋದರಿ ಒಂದು ನಿಮಿಷ ಮಾತಾಡ್ಕೊಳ್ಳಿ. ಯೂತ್ ಕಾಂಗ್ರೆಸ್ ಬಗ್ಗೆ ಎಷ್ಟಮ್ಮ ಗೊತ್ತೋ ನಿಮಗೆ? ಮುಸಲ್ಮಾನರಿಗೆ ಕಾಂಗ್ರೆಸ್ನವ್ರು ಏನು ಲೀಸ್ಗೆ ಹಾಕೊಂಡಿಲ್ಲ. ನೀವೇನಿಗೆ ಸರ್ ಅವ್ರಿಗೆ ಬಂದು ಬಕೆಟ್ ಹಿಡಿತಾ ಇದ್ದೀರಿ? ನೀವು ಬಕೆಟ್ ಹಿಡಿತಿರೋದು ನಿಮ್ಮ ಅಧಿಕಾರ, ನಿಮ್ಮ ಸ್ವಯಂ ಪ್ರಯೋಜನಕ್ಕೋಸ್ಕರ ಚೀರದಲ್ಲ. ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ರಾತ್ರಿ 8 ಗಂಟೆಗೆ.